ನಮಸ್ತೆ ಫ್ರೆಂಡ್ಸ್, ಇದು ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ. ಫ್ರೆಂಡ್ಸ್, ಇಲ್ಲಿ ಒಂದು ವರ್ಷಕ್ಕೆ ಅವರೇಜ್ 3500 ಮಿಲಿಮೀಟರ್ನಷ್ಟು ಮಳೆ ಬರ್ತದೆ. ಫ್ರೆಂಡ್ಸ್, ಇಲ್ಲಿ ಈಗ ಮೇಯ್ನ್ ಒಂದು ಅಡಿಕೆ ಮರ ಮತ್ತು ಕೊಕ್ಕೋ ಮತ್ತು ತೆಂಗು ಮತ್ತು ಬಾಳೆ ಹಣ್ಣುಗಳನ್ನೆಲ್ಲ ಬೆಳಿತೀವಿ. ಹಾಗೆ ಪೆಪ್ಪರ್ಸ್ ಬೆಳೆಸ್ತೀವಿ. ಅಲ್ಲಿ ನೋಡಿ ಅಂತ ಆ ಮರದಲ್ಲಿ ಅದು ಪೆಪ್ಪರ್ ಇದು ಮೇಲೆ ತನಕ ಹೋಗಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ತುಂಬ ಮಳೆ ಬರುವ ಕಾರಣ ನಾವು ಮಳೆಗಾಲದಲ್ಲಿ 30 ದಿನಕ್ಕೆ ಒಮ್ಮೆ ಬೋಡೋ ಮಿಕ್ಸರನ್ನು ಈ ಥರ ಬಿಡ್ತೀವಿ ಮೇಲೆಗೆ. ಈಗ ಈ ಬೋಡೋ ಮಿಕ್ಸರನ್ನು ಹೇಗೆ ಮಾಡೋದು ಬನ್ನಿ ಅದನ್ನು ತೋರಿಸ್ತೀನಿ. ಬನ್ನಿ. ನಾನೀಗ ನಮ್ಮ ತೋಟದಲ್ಲಿದ್ದೀವಿ. ಇಲ್ಲಿಗ ಬೋಡೋ ಮಿಕ್ಸರನ್ನು ಬಿಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ಸ್ವಲ್ಪ ಬಿಟ್ಟಾಯಿತು, ಇನ್ನೂ ಸಹ ಬಿಡ್ಲಿಕ್ಕುಂಟು. ಬೋಡೋ ಮಿಕ್ಸರನ್ನು ಮಾಡಲಿಕ್ಕೆ 100 ಲೀಟರಿನ ನೀರು ತಗೊಳ್ಬೇಕು, ಮತ್ತು 1 kg ಮೈಲ್ತೊಟ್ಟು, ಮತ್ತು 1 kg ಸುಣ್ಣ. ಆದರೆ ನಮ್ಮದಿದು ಬ್ಯಾರಲಲ್ಲಿ 200 ಲೀಟರ್ ಹಿಡಿತದೆ. ಅದಕ್ಕೆ 200 ಲೀಟರ್ ನೀರು ಮತ್ತೆ 2 kg ಮೈಲ್ತುತ್ತು, 2 kg ಸುಣ್ಣವನ್ನು ಹಾಕಿ. ಫ್ರೆಂಡ್ಸ್, ಇದು ಕೆಲವರಂತೂ ಅಂದರೆ ಸುಣ್ಣ ಮೈಲ್ತುತ್ತು ಮತ್ತು ಸುಣ್ಣವನ್ನು ಪ್ರಮಾಣವನ್ನು ಸ್ವಲ್ಪ ಕಮ್ಮಿ ಜಾಸ್ತಿ ಮಾಡ್ತಾರೆ. ನಾವು ಸರಿ ಹಾಕ್ತೀವಿ ನಮಗೆ ಬೇಕಾದಾಗೆ. ಕೆಲವರು ಅವರ ಇಷ್ಟದ ಪ್ರಕಾರ ಹಾಕ್ತಾರೆ. ನೋಡಿ, ಮತ್ತೆ ಇದು ಒಂದು ಅಡಿಕೆ ಮರದ್ದೇ ನಾವು ಮಾಡಿದ್ದು ಒಂದು ಈ ಥರದ್ದು ಮಿಕ್ಸ್ ಮಾಡಲಿಕ್ಕೆ. ನೋಡಿ, ಈ ಥರ ಹೀಗೆ ಮಾಡಿ. ನೋಡಿ, ಇದು ಮತ್ತೆ ನಮ್ಮ ಪಂಪ್ ಮೋಟರ್ ಬಿಡ್ಲಿಕ್ಕೆ, ಮತ್ತೆ ಈ ಥರದೊಂದು ಪೈಪ್ ಈ ಥರ ಬಂದು ಇದಕ್ಕೆ ಸೇರ್ತಾ ಉಂಟು. ನೋಡಿ, ಇದು ಮೈಲ್ತೊಟ್ಟು. ಇದು 1 kg ಮೈಲ್ತೊಟ್ಟು ಉಂಟಿದ್ರಲ್ಲಿ ನಿನ್ನೆ ಈ ಥರ ಇಟ್ಟಿದ್ವಿ. ಈಗ ನೀರಿಗೆ ಇಟ್ಟದ್ದು. ನೋಡಿ ಅಂತೆ ಇದರ ಕಲರ್ ಬಿಟ್ಟಿದೆ ಹೊರಗೆ. ನೋಡಿ, ಈ ಬಟ್ಟೆ ಒಳಗೆ ಉಂಟು. ಇದು ಸುಣ್ಣದ ಮಿಕ್ಸರ್ ಹೇಗೆ ಮಾಡೋದಂತ ನೋಡಿ. ಫ್ರೆಂಡ್ಸ್, ಇದು 1 kg ಸುಣ್ಣಕ್ಕೆ ಬಿಸಿ ನೀರು ಹಾಕಬೇಕು. ನೋಡಿ,
ಈ ಥರ ಬಿಸಿಲಿರಬೇಕು. ಅಂದರೆ ಮಳೆ ಬರುವಾಗ ಮಳೆ ಬಂದು ಕೂಡಲೇ ಸಹ ಬಿಡಲಿಕ್ಕೆ ಆಗುತ್ತದೆ. ಯಾಕಂದರೆ ಈ ಥರದೊಂದು ಹಾಮಾಸ ಇರ್ತಿರ್ತದೆ. ಈಗ ಹತ್ತುವಾಗ ಮರ ಫುಲ್ ಜಾರ್ತದೆ. ಅದಕ್ಕೆ ಮಳೆ ಬಿಟ್ಟಾದ ಮತ್ತೆ 2 ಗಂಟೆ ಆಗದೆ ಮಳೆ ಬರಬಾರ್ದು, ಅಂದರೆ ಎಲ್ಲ ಹೋಗ್ತದೆ. ನೋಡಿ ಅಲ್ಲಿ ಅಷ್ಟು ಮೇಲೆ ತನಕ ಉಂಟು. ಕೆಲವು ಕಡೆ ಇಲ್ಲಿ ಫೈಬರ್ ದೋಟಿಯಿಂದ ಬಿಡ್ತಾರೆ ಈಗ. ಆದರೆ ನಾವು ಮರಕ್ಕೆ ಹತ್ತಿಯೇ ಬಿಡುದು. ನೋಡಿ ಅದಷ್ಟು ಹತ್ತಾರೆ, ಅರ್ಧ ತನಕ ಹತ್ತುದು. ಫಸ್ಟಿಗೆ ಅವರು ಇದ್ದ ಮರಕ್ಕೆ ಬಿಡುದು, ಮತ್ತೆ ಎಲ್ಲ ಮರಕ್ಕೆ ಹತ್ತಿರ ಇರುವ ಮರಕ್ಕೆ ಎಲ್ಲ ಬಿಡ್ತಾರೆ. ಮತ್ತೆ ಬೇರೆ ಮರಕ್ಕೆ ಹತ್ತಿ ಅಲ್ಲಿಂದ ಹಾಗೆ ಮಾಡಿಕೊಂಡು ಹೋಗುದು. ನೋಡಿ